ನಮಸ್ಕಾರ ಎಲ್ಲರಿಗೂ. ನಿಮ್ಗೆ ಗೊತ್ತಿರಬೇಕು, 1990ನೇ ಇಸ್ವಿ ಆಸುಪಾಸು ಏನ್ ಮಾಡಿದ್ರು ಅಂತಂದ್ರೆ ಮಂಡಲ ಕಮಿಷನ್ ಅಂತೇಳಿ, ಮಂಡಲ ಆಯೋಗ ಅಂತೇಳಿ ಒಂದು ಆಯೋಗವನ್ನ ರಚನೆ ಮಾಡಿದ್ರು. ಮಂಡಲ ಆಯೋಗ ಯಾವುದ್ರ ಸಲುವಾಗಿ? ದೇಶದಲ್ಲಿ ಎಷ್ಟು ಹಿಂದುಳಿದ ಜನ ಅದಾರ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಹಿಂದುಳಿದ ಜನ ಯಾರ್ಯಾರದಾರೋ ಅವ್ರನ್ನೆಲ್ಲ ಗುರುತಿಸಿ ಅವ್ರಿಗೆ ಏನ್ ಮಾಡಬೇಕು? ಎಜುಕೇಶನ್ ಮತ್ತು ನೌಕರಿಲಿ ರಿಸರ್ವೇಶನ್, ಮೀಸಲಾತಿಯನ್ನು ಕೊಡುವ ಸಲುವಾಗಿ ಯಾರು ಹಿಂದುಳಿದಾರೋ ಅವರನ್ನ ಐಡೆಂಟಿಫೈ ಮಾಡುವ ಸಲುವಾಗಿ ಈ ಮಂಡಲ ಆಯೋಗವನ್ನ ರಚನೆ ಮಾಡಲಾಯಿತು. ಈ ಮಂಡಲ ಆಯೋಗವನ್ನ ಕಮಂಡಲ ಅಂತ ಹೇಳಿ ಕರೀತಾರೆ. ಅದೇ ಸೆಕೆಂಡರಿ. ಕಮಂಡಲ ಅಂತಂದ್ರೆ ವರ ನೀಡೋದು, ಮಂಡಲ ಅಂತಂದ್ರೆ ಅವ್ರ ಹೆಸರದು. ಆ ಆಯೋಗದ ಅಧ್ಯಕ್ಷರು ಮಂಡಲ ಅವರಾಗಿರ್ತಾರೆ. ಹೌದಾ? ಅದೇನೇ ಇರಲಿ, ಸೆಕೆಂಡ್ರಿ. ಇದ್ರ ಮೇಲೆ ಒಂದು ಕೇಸ್ ಆಕತಿ, ಇಂದಿರಾ ಸಹಾನಿ ಕೇಸ್. ಈ ಕೇಸ್ನಲ್ಲಿ ನೀವೇನ ರಿಸರ್ವೇಶನ್ ಕೊಡೋದಿದ್ರು, ರಿಸರ್ವೇಶನ್ ಅದ ಲಿಮಿಟ್ 50% ಮಾತ್ರ. 50% ಜನರಲ್ ಕ್ಯಾಟಗರಿ ಇರಬೇಕು, 50% ರಿಸರ್ವೇಶನ್ ಕೊಡ್ರಿ, ಏನು ತೊಂದರೆ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅವರು ಜಜ್ಮೆಂಟ್ ಕೊಡ್ತಾರೆ. ಜೊತೆಗೆ ಒಬಿಸಿ ರಿಸರ್ವೇಶನ್ 27% ಇದು ಮಾಡ್ತಾರೆ, ರಿಸ್ಟ್ರಿಕ್ಟ್ ಮಾಡ್ತಾರೆ. ಇದೊಂದಾಯ್ತು. ಇದಕ್ಕಿಂತ ಮೊದಲು ನೋಡಿವಿ ಏನಪ್ಪಾ ಅಂತಂದ್ರೆ ಆರ್ಟಿಕಲ್ 14 ಮತ್ತು ಆರ್ಟಿಕಲ್ 15. ಆರ್ಟಿಕಲ್ 14 ಸಮಾನತೆಯ ಬಗ್ಗೆ ಮಾತಾಡ್ತೈತಿ. ಆರ್ಟಿಕಲ್ 15 ಮತ್ತು 16 ಏನ್ ಮಾಡ್ತಾವ ಅಂತಂದ್ರೆ, ಆರ್ಟಿಕಲ್ 15 ಮತ್ತು 16 ಏನ್ ಹೇಳ್ತಾವ ಅಂತಂದ್ರೆ, ಜಾತಿ, ಧರ್ಮ, ಜನಾಂಗ, ಲಿಂಗ, ಜನ್ಮಸ್ಥಳ ಅಂಡ್ ಡಿಸೆಂಟ್ ಇವುಗಳ ಆಧಾರದ ಮೇಲೆ ನೀನು ತಾರತಮ್ಯ ಮಾಡುವಂಗಿಲ್ಲ. ಎಲ್ಲಿ? ಗೌರ್ಮೆಂಟ್ ಪಬ್ಲಿಕ್ ಸ್ಥಳಗಳಲ್ಲಿ, ಜೊತೆಗೆ ನೌಕರಿ ಮತ್ತು ಎಜುಕೇಶನ್ಗಳಲ್ಲಿ, ಶಿಕ್ಷಣ ಮತ್ತು ನೌಕರಿಗಳಲ್ಲಿ ಈ ಕ್ರೈಟೇರಿಯಾಗಳ ಆಧಾರದ ಮೇಲೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ನೀನು ಡಿಸ್ಕ್ರಿಮಿನೇಟ್ ಮಾಡುವ ಹಾಗಿಲ್ಲ, ತಾರತಮ್ಯ ಮಾಡುವ ಹಾಗಿಲ್ಲ ಅಂತೇಳಿ ಆರ್ಟಿಕಲ್ 15 ಮತ್ತು ಆರ್ಟಿಕಲ್ 16 ಎರಡು ಕೂಡ ಹೇಳ್ತವೆ. ಹೌದಾ? ಆದ್ರೆ ಆರ್ಟಿಕಲ್ 15 ಸಬ್ ಕ್ಲಾಸ್ 5, ಆರ್ಟಿಕಲ್ 15 ಸಬ್ ಕ್ಲಾಸ್ 6 ಏನ್ ಹೇಳ್ತಾವ ಗೊತ್ತಂದ್ರೆ, ತಾರತಮ್ಯವನ್ನ ಮಾಡಲು ಅನುಕೂಲ ಮಾಡಿಕೊಡ್ತವೆ. ಜಾತಿ, ಧರ್ಮ, ಜನಾಂಗ, ಜನ್ಮಸ್ಥಳದ ಆಧಾರದ ಮೇಲೆ ನಾವು ತಾರತಮ್ಯ ಮಾಡುವಂಗಿಲ್ಲ ಅಂತೇಳಿ ಆರ್ಟಿಕಲ್ 15 ಹೇಳ್ತೈತಿ. ಆದ್ರೆ ಆರ್ಟಿಕಲ್ 15 ಸಬ್ ಕ್ಲಾಸ್ 4, 5, 6 ಏನ್ ಹೇಳ್ತಾವ ಅಂತಂದ್ರ, ಸರ್ಕಾರಕ್ಕೆ ತಾರತಮ್ಯ ಮಾಡಲು ಅನುಕೂಲ ಮಾಡಿಕೊಡ್ತವೆ. ಅಂದ್ರ ಮಹಿಳೆಯರು, ಹಿಂದುಳಿದವರು ಮತ್ತು SC ST ಗಳಿಗಾಗಿ, ಮಹಿಳೆಯರು, ಹಿಂದುಳಿದವರು ಮತ್ತು ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ಸ್, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಉನ್ನತಿಗಾಗಿ ನೀವು ಯಾವುದೇ ರೀತಿಯ ತಾರತಮ್ಯ ಮಾಡಿದ್ರೆ ಅದು ವ್ಯಾಲಿಡ್ ಅನಿಸ್ಕೋತೈತಿ ಅಂತ ಹೇಳಿ ಜಜ್ಮೆಂಟ್ ಬರೆದ್ರು. ಅಮೆಂಡ್ಮೆಂಟ್ ಮಾಡಿದ್ರು. ಅಮೆಂಡ್ಮೆಂಟ್ ಯಾವಾಗ ಮಾಡಿದ್ರು ಅಂತಂದ್ರೆ, ಇಂದಿರಾ ಸಹಾನಿ ಕೇಸ್ನಲ್ಲಿ ರಿಸರ್ವೇಶನ್ ಕೊಟ್ಟದ್ರ ಸಲುವಾಗಿ, ನಾಗರಾಜ್ ಅವರ ಕೇಸ್ನಲ್ಲಿ ಪ್ರಮೋಷನ್ ನಲ್ಲಿ ರಿಸರ್ವೇಶನ್ ಕೊಡಬಾರ್ದು ಅಂತ ಹೇಳಿದ್ರು. ಅವಾಗ ಕೊಟ್ಟದ್ರ ಸಲುವಾಗಿ ಇವೆಲ್ಲ ತಿದ್ದುಪಡಿಗಳಾಕುವಂತ ಬಂದು. ಇವುಗಳಿಗೆ ಮೂಲ ಆಧಾರ ಯಾವುದು ಅಂತಂದ್ರೆ ಆರ್ಟಿಕಲ್ 46. ಆರ್ಟಿಕಲ್ 46 ಏನ್ ಹೇಳ್ತೈತಿ ಅಂತಂದ್ರೆ, ಹಿಂದುಳಿದವರಿಗಾಗಿ ಪರ್ಟಿಕ್ಯುಲರ್ ಆಗಿ SC ಮತ್ತು ST, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಉನ್ನತಿಗಾಗಿ ಎಜುಕೇಶನ್ ಮತ್ತು ಆರ್ಥಿಕ ಪರಿಸ್ಥಿತಿಗಳನ್ನು ಸುಧಾರಿಸುವಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಎಜುಕೇಶನ್ ಮತ್ತು ಆರ್ಥಿಕ ಪರಿಸ್ಥಿತಿಗಳನ್ನು ಸುಧಾರಿಸುವಲ್ಲಿ, ಎಜುಕೇಶನ್ ಮೀನ್ಸ್ ಶಿಕ್ಷಣದಲ್ಲಿ ನೀನು ರಿಸರ್ವೇಶನ್ ಅನ್ನು ಕೊಡಬೇಕು. ಜೊತೆಗೆ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸೋದು ಯಾವಾಗ? ಅವರಿಗೆ ನೀನು ನೌಕರಿಯನ್ನ ಕೊಟ್ಟಾಗ, ಕೆಲಸವನ್ನ ಕೊಟ್ಟಾಗ, ಆ ನೌಕರಿಯಲ್ಲಿಯೂ ಕೂಡ ಮೀಸಲಾತಿಯನ್ನ ಕೊಡಬೇಕು. ಮೀಸಲಾತಿಯನ್ನ ಕೊಡುವುದರ ಮೂಲಕ ಏನ್ ಮಾಡೋದು? SC ST ಮತ್ತು ಇನ್ನಿತರ ಹಿಂದುಳಿದ ವರ್ಗಗಳನ್ನ ಉನ್ನತ ಮಟ್ಟಕ್ಕೆ ಏರಿಸುವ ಪ್ರಯಾಸವನ್ನ ಮಾಡಬೇಕು ಸರ್ಕಾರ ಅಂತ. ಹೌದಾ? ಇದು ಆರ್ಟಿಕಲ್ 46 ಕ್ಲಿಯರ್ ಆಗಿ ಹೇಳ್ತೈತಿ, ಡೈರೆಕ್ಷನ್ ಕೊಡ್ತೈತಿ. ಯಾವುದಕ್ಕ? ರಾಜ್ಯ ಸರ್ಕಾರಕ್ಕ. ಹಂಗಾದ್ರೆ ಆರ್ಟಿಕಲ್ 46 ಏನ್ ಹೇಳ್ತೈತಿ, ಅದರ ಉಪಯೋಗಗಳು ಏನು ಅನ್ನೋದು ಕ್ಲಿಯರ್ ಕಟ್ ಆಗಿ ನೋಡೋಣ. ಆರ್ಟಿಕಲ್ 46 ಏನ್ ಹೇಳ್ತೈತಿ ಅಂತ ನೋಡೋದಾದ್ರೆ, ಇಲ್ಲಿ ಬರೀತಾರೆ, ದ ಸ್ಟೇಟ್ ಶಾಲ್ ಪ್ರಮೋಟ್, ರಾಜ್ಯ ಕಡ್ಡಾಯವಾಗಿ ಉನ್ನತೀಕರಣಗೊಳಿಸಬೇಕು ಅಥವಾ ಹೆಚ್ಚಿನ ಸ್ಥಾನಕ್ಕೆ ಒಯ್ಯಲು ಪ್ರಯತ್ನಿಸಬೇಕು. ಸ್ಟೇಟ್ ಶಾಲ್ ಪ್ರಮೋಟ್ ಅಂತ ಬರೀತಾರೆ. ವಿತ್ ಸ್ಪೆಷಲ್ ಕೇರ್, ವಿಶೇಷವಾಗಿರ್ತಕ್ಕಂಥ ಕಾಳಜಿಯಿಂದ. ಯಾವುದರಲ್ಲಿ ವಿಶೇಷವಾದ ಕಾಳಜಿಯನ್ನ ಪ್ರಮೋಟ್ ಮಾಡಬೇಕು? ಎಜುಕೇಶನ್ ಮತ್ತು ಎಕನಾಮಿಕ್ ಇಂಟ್ರೆಸ್ಟ್ ಆಫ್ ದಿ ವೀಕರ್ ಸೆಕ್ಷನ್ ಆಫ್ ದಿ ಪೀಪಲ್. ಯಾವುದರಲ್ಲಿ ವಿಶೇಷ ಕಾಳಜಿಯನ್ನ ತೋರಿಸಬೇಕು ಅಂತಂದ್ರ, ಯಾರು ಅಶಕ್ತ ವರ್ಗಗಳದಾವೋ ಅವರ ಶಿಕ್ಷಣ ಮತ್ತು ಆರ್ಥಿಕ ಪರಿಸ್ಥಿತಿಗಳನ್ನ ಸುಧಾರಿಸುವಲ್ಲಿ. ಅದರಾಗೂ ಬರೀತಾರೆ ಇನ್ ಪರ್ಟಿಕ್ಯುಲರ್. ಇದೇನು ವೀಕರ್ ಸೆಕ್ಷನ್ ಅಂತ ಬರ್ದಿವಲ್ಲ, ಇದರಲ್ಲಿ ನಿರ್ದಿಷ್ಟವಾಗಿ ಯಾರಿಗಪ್ಪ ಅಂತಂದ್ರ ಶೆಡ್ಯೂಲ್ಡ್ ಕಾಸ್ಟ್,
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಶೆಡ್ಯೂಲ್ಡ್ ಟ್ರೈಬ್ ಅಂಡ್ ಶಾಲ್ ಪ್ರೊಟೆಕ್ಟ್ ದೆಮ್ ಫ್ರಾಮ್ ಅವರನ್ನ ಕಡ್ಡಾಯವಾಗಿ ನಾವು ರಕ್ಷಿಸಬೇಕು. ಯಾವ ಜಾಗದಲ್ಲಿ? ಸೋಷಿಯಲ್ ಇನ್ಜಸ್ಟಿಸ್ ಸಾಮಾಜಿಕ ಅನ್ಯಾಯವಾಗಿರುವಾಗ ಅಂಡ್ ಆಲ್ ಫಾರ್ಮ್ಸ್ ಆಫ್ ಎಕ್ಸ್ಪ್ಲಾಯಿಟೇಷನ್ ಎಲ್ಲ ವಿಧದ ಶೋಷಣೆಗಳಿಂದ ಏನ್ ಮಾಡಬೇಕು? ಅವರನ್ನ ರಕ್ಷಣೆ ಮಾಡಲು ಸರ್ಕಾರ ಪ್ರಯತ್ನಿಸಬೇಕು ಮತ್ತು ಅವರ ಶಿಕ್ಷಣ ಮತ್ತು ಆರ್ಥಿಕ ಸ್ಥಿತಿಗಳನ್ನು ಸುಧಾರಿಸುವ ಸಲುವಾಗಿ ಉತ್ತೇಜನವನ್ನ ಕೊಡಬೇಕು. ಥ್ರೂ ದಿಸ್ ಆರ್ಟಿಕಲ್ ಏನ್ ಮಾಡಿದ್ರು ಅಂತಂದ್ರೆ ಗೌರ್ಮೆಂಟ್ ದವರು ಮಂಡಲ್ ಕಮಿಷನ್ ಅನ್ನ ನೇಮಕ ಮಾಡಿದ್ರು. ಯಾರು ಹಿಂದುಳಿದಾರು ಏನಾಗೈತಿ ಅಂತ ಹೇಳಿ ನೋಡಕ್ ಮಂಡಲ್ ಕಮಿಷನ್ ಅವನ್ನ ರೆಡಿ ಮಾಡಿದ್ರು. ಮಂಡಲ್ ಕಮಿಷನ್ ಆಧಾರದ ಮೇಲೆ ರಿಸರ್ವೇಶನ್ ಅನ್ನ ಕೊಟ್ರು. ಥ್ರೂ ದಿಸ್ ರಿಸರ್ವೇಶನ್ ಗೌರ್ಮೆಂಟ್ ಟ್ರೈ ಟು ಇಂಪ್ಲಿಮೆಂಟ್ ದಿ ಕಂಡೀಷನ್ಸ್ ಆಫ್ ದಿ SC and ST ಇನ್ ಎಜುಕೇಶನ್ ಅಂಡ್ ಇನ್ ಎಕನಾಮಿಕ್. ಈ ಕಾಯ್ದೆಯ ಮೂಲಕ ಸರ್ಕಾರ ಏನ್ ಮಾಡಾಕಿತ್ತು ಅಂತಂದ್ರ ಈ ಎಕನಾಮಿಕ್ ವೀಕರ್ ಸೆಕ್ಷನ್ಸ್ ಅನ್ನೋದಕ್ಕಿಂತ ಜಾಸ್ತಿ ಯಾರು ಸಮಾಜದಲ್ಲಿ ಅಶಕ್ತರದಾರೋ ಅವರನ್ನ ಶಿಕ್ಷಣ ಮತ್ತು ಆರ್ಥಿಕ ಸ್ಥಿತಿಗತಿಗಳಿಂದ ಬಲಪಡಿಸುವ ವ್ಯವಸ್ಥೆಯನ್ನ ಮಾಡಕತ್ತರು. ಅಂದ್ರೆ ಇಲ್ಲಿ ಗೊತ್ತಾಕೈತಿ ಏನ್ ಬರೀತಾರೆ ಅಂದ್ರೆ ಎನ್ ಶಾಲ್ ಪ್ರೊಟೆಕ್ಟ್ ದೆಮ್ ಫ್ರಮ್ ಸೋಷಿಯಲ್ ಇನ್ಜಸ್ಟಿಸ್ ಅಂಡ್ ಆಲ್ ಫಾರ್ಮ್ಸ್ ಆಫ್ ಎಕ್ಸ್ಪ್ಲಾಯಿಟೇಷನ್ ಅಂತ ಬರೀತಾರೆ. ಅಂದ್ರೆ ಸಾಮಾಜಿಕ ಅನ್ಯಾಯ ಮತ್ತು ಎಲ್ಲ ವಿಧದ ಶೋಷಣೆಗಳಿಂದ ಅವರನ್ನ ರಕ್ಷಣೆ ಮಾಡಬೇಕು ಅಂತೇಳಿ. ಅಂದ್ರೆ ಇಷ್ಟ ಕ್ಲಿಯರ್ ಆಕೈತಿ. ಅಂದ್ರೆ ಮೊದಲು ಏನಾಕಿತ್ತು ಅಂತಂದ್ರೆ ಅವರಿಗೆ ಸಾಮಾಜಿಕವಾಗಿ ಅನ್ಯಾಯವನ್ನ ಮಾಡ್ತಿದ್ರು, ಜೊತೆಗೆ ಶೋಷಣೆಗೆ ಗುರಿ ಮಾಡ್ತಿದ್ರು ಅಂತೇಳಿ ಇದ್ರ ಮೂಲಕ ಗೊತ್ತಾಕೈತಿ. ಹೌದಾ? ಯಾಕಂತಂದ್ರೆ ಯಾವುದೇ ಸಂವಿಧಾನದ ಕಲಂಗಳು ಸುಮ್ಮನೆ ಸಂವಿಧಾನದಲ್ಲಿ ಬಂದಿಲ್ಲ. ಡಿಪ್ರೆಸ್ಡ್ ಕ್ಲಾಸಸ್ ಅಂತ ಹೇಳಿ ಕರಿತೀವಿ, ದಮನಿತ ವರ್ಗಗಳು. ಏನಾಕಿತ್ತು ಅಂತಂದ್ರೆ ಗೌಡ್ರ ಮನೆ ಕೆಲ್ಸಕ್ಕೆ ಹೋದ್ರೆ ಗೌಡ್ರು ಪೇಮೆಂಟೇ ಕೊಡ್ತಿರೋದಿಲ್ಲ, ಊಟ ಹಾಕಿರೋ ಅಂದ್ರೆ ಮುಗಿದೋಯ್ತು. ಊರೊಳಗೆ ಬರಾಕೆ ಬಿಡ್ತಿರ್ಲಿಲ್ಲ. ಸೋಷಿಯಲ್ ಇನ್ಜಸ್ಟಿಸ್ ಇವುಗಳನ್ನ ತಡೆಯುವ ಸಲುವಾಗಿನೇ SC/ST ಅಟ್ರಾಸಿಟಿ ಆಕ್ಟ್ ಕಾಯ್ದೆಗಳು ಬಂದು. SC/ST ಅಟ್ರಾಸಿಟಿ ಆಕ್ಟ್ ಕಾಯ್ದೆಗಳು ನೆನಪಲ್ಲಿರ್ಬೇಕು. ಯಾವುದೇ ಕಾಯ್ದೆ ಜಾರಿಗೆ ಬರಬೇಕು ಅಂತಂದ್ರೆ ಅದಕ್ಕೊಂದು ಹಿಂದಿನ ಇವೆಂಟ್ ಇದ್ದೇ ಇರ್ತೈತಿ, ಘಟನೆಗಳು ಇದ್ದೇ ಇರ್ತವೆ. ಹೌದಾ? ಅದಕ್ಕ ಇದನ್ನ 15ನೇ ಶತಮಾನದೊಳಗನ ಬಸವಣ್ಣನವ್ರು ಹೋಗಲಾಡ್ಸಕ್ ಒಂದು ವಚನ ಬರೀತಾರೆ. ವಚನ ಹೇಳ್ತಾರೆ, ಇವನಾರವ ಎಂದೆನಿಸದಿರಯ್ಯ ಅಂತೇಳಿ. ಇವನಮ್ಮವ ಎಂದೆನಿಸಯ್ಯ. ಈಗ ಮನಸ್ಥಿತಿ ಇನ್ನೂ ಸ್ವಲ್ಪ ಹಂಗೇನೆ ಇದೆ. ಇನ್ನೊಂದು ಸ್ವಲ್ಪ ದಿನ ಬೇಕದಕ್ಕೆ ಬದಲಾವಣೆ ಆಗೋದಕ್ಕೆ. ಇರ್ಲಿ, ಸರ್ಕಾರಗಳು ಕಾಯ್ದೆಯ ಮೂಲಕ ಅದನ್ನ ಸೋಷಿಯಲ್ ಇನ್ಜಸ್ಟಿಸ್ ಅನ್ನ ತೆಗೆದುಹಾಕಿ ಇಗ್ಯಾಟೇರಿಯನ್ ಸಮಾಜವನ್ನ ಸ್ಥಾಪನೆ ಮಾಡುವ ಸಲುವಾಗಿ, ಸಮಾನತಾ ಸಮಾಜವನ್ನ ಸ್ಥಾಪನೆ ಮಾಡುವ ಸಲುವಾಗಿ ಶ್ರಮಿಸಬೇಕು. ಯಾವುದು? ರಾಜ್ಯ ಸರ್ಕಾರಗಳು ಜೊತೆಗೆ ಸೊಸೈಟಿ ಕೂಡ ನೆನಪಲ್ಲಿರ್ಬೇಕು. ಯಾಕಂತಂದ್ರೆ ಮಾನಸಿಕ ಸ್ಥಿತಿ ಬದಲಾವಣೆ ಆಗದ ಹೊರತು ಮನುಷ್ಯ ಬದಲಾವಣೆ ಆಗೋದಿಲ್ಲ, ಸಮಾಜ ಬದಲಾವಣೆ ಆಗೋದಿಲ್ಲ. ಮನುಷ್ಯನಲ್ಲಿರ್ತಕ್ಕಂಥ ಮನಸ್ಥಿತಿ ಬದಲಾಗದ ಹೊರತು. ಹೌದಾ? ಮನಸ್ಥಿತಿ ಬದಲಾಗಬೇಕು ಮೊದಲು. ಮ್ಯಾಗೆಲ್ಲ ನಾವು ಇವರು ನಮ್ಮವ್ರ ಅಂತೀವಿ, ಒಳಗೆಲ್ಲ ಇವ್ಯಾಂಕ್ ಇಲ್ಲಿ ಬಂದ ಅಂದ್ರೆ ದಟ್ ಈಸ್ ಸ್ವಲ್ಪ ತಪ್ಪಾಕೈತೆ. ದೇವ್ರ ದೃಷ್ಟಿ ಒಳಗೂ ತಪ್ಪಾಕೈತೇನೋ ಐ ಥಿಂಕ್ ಮೋಸ್ಟ್ಲಿ. ಇರ್ಲಿ, ಅದೇನಾರ ಇರ್ಲಿ. ಇಲ್ಲಿ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡದೈತಿ ಆರ್ಟಿಕಲ್ 46. ಏನ? ಸ್ಟೇಟ್ ಶಾಲ್ ಪ್ರಮೋಟ್ ವಿತ್ ಸ್ಪೆಷಲ್ ಕೇರ್ ದ ಎಜುಕೇಶನಲ್ ಅಂಡ್ ಎಕನಾಮಿಕ್ ಇಂಟ್ರೆಸ್ಟ್ ಆಫ್ ದಿ ವೀಕರ್ ಸೆಕ್ಷನ್ ಆಫ್ ದಿ ಪೀಪಲ್. ಜನರ ಮಧ್ಯದಲ್ಲಿ ಇರ್ತಕ್ಕಂಥ ಅಶಕ್ತ ವರ್ಗಗಳನ್ನ ನೀವು ಉತ್ತೇಜಿಸಬೇಕು. ಯಾವುದರಲ್ಲಿ? ಎಜುಕೇಶನ್ ಮತ್ತು ಎಕನಾಮಿಕ್ ಇಂಟ್ರೆಸ್ಟ್, ಆರ್ಥಿಕ ಆಸಕ್ತಿಗಳನ್ನ ಕಾಪಾಡುವಲ್ಲಿ. ಜೊತೆಗೆ ಇನ್ನು ಪರ್ಟಿಕ್ಯುಲರ್ ಅಂತ ಹೇಳಿ ಬರೀತಾರೆ, ನಿರ್ದಿಷ್ಟವಾಗಿ ಯಾರನ್ನ? SC and ST, ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್. ಎಕನಾಮಿಕ್ ವೀಕರ್ ಸೆಕ್ಷನ್ಸ್ ದೊಳಗೆ ಅವರೇ ಬರ್ತಾರೋ, ಎಜುಕೇಶನಲ್ ವೀಕರ್ ಸೆಕ್ಷನ್ ದೊಳಗೆ ಅವರೇ ಬರ್ತಾರೋ ಅಂತ ಈಗಾಗಲೇ ಊಹೆನೆ ಮಾಡಿಬಿಟ್ಟಿದ್ದಾರೆ. ಅಜಂಪ್ಷನ್ ಇದೆ ಅದು. ಹೌದಾ? ಇದೇ ಕಾಯ್ದೆಯನ್ನ ಇಟ್ಕೊಂಡು ಮೊನ್ನೆ ಮೋದಿ ಅವರು 103ನೇ ತಿದ್ದುಪಡಿಯ ಮೂಲಕ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತಕ್ಕಂಥ ಒಂದು ಸೆಕ್ಷನ್ ಅನ್ನ ಜಾರಿಗೆ ಮಾಡಿದ್ರು. ಎಕನಾಮಿಕ್ ವೀಕರ್ ಸೆಕ್ಷನ್ EWS ಸಿಸ್ಟಮ್ ಅನ್ನ ಜಾರಿಗೆ ತಗೊಂಡ್ರು. ಮುಂದುವರೆದವರಲ್ಲಿಯೂ ಕೂಡ ಆರ್ಥಿಕವಾಗಿ ಯಾರು ಹಿಂದುಳಿದಾರೋ, ಮುಂದುವರೆದ ಜಾತಿಗಳಲ್ಲಿ ಆರ್ಥಿಕವಾಗಿ ಯಾರು ಹಿಂದುಳಿದಾರೋ ಅವರಿಗೂ ಕೂಡ 10% ರಿಸರ್ವೇಶನ್ ಅನ್ನ ಕೊಡಬೇಕು ನೌಕರಿಯಲ್ಲಿ ಅಂತೇಳಿ ಒಂದು ಅಮೆಂಡ್ಮೆಂಟ್ ತಗೊಂಡ್ಬಂದ್ರು. ಅದನ್ನ ಜನಹಿತ ಟ್ರಸ್ಟ್ ಅಂತೇಳಿ ಒಂದು ಟ್ರಸ್ಟ್ ಏನ್ ಮಾಡಿತ್ತು ಅಂತ ಚಾಲೆಂಜ್ ಮಾಡಿತ್ತು ಸುಪ್ರೀಂ ಕೋರ್ಟ್ ಮುಂದೆ. ಇಲ್ಲ, ಇದು ತಂದದ್ದು ತಪ್ಪೈತಿ ಅಂತೇಳಿ. ಆಗ ಸುಪ್ರೀಂ ಕೋರ್ಟ್ ದವರು ಇಲ್ಲ, ದಿಸ್ ಅಮೆಂಡ್ಮೆಂಟ್ ಈಸ್ ಅಕಾರ್ಡಿಂಗ್ ಟು ದಿ ಕಾನ್ಸ್ಟಿಟ್ಯೂಷನಲ್, ಸಂವಿಧಾನಿಕವಾಗಿ ಇದು ಸರಿ ಐತಿ ಅಂತ ಹೇಳಿ ತೀರ್ಪನ್ನ ಕೊಡೋದ್ರ ಮೂಲಕ EWS ಅನ್ನ ಎತ್ತಿ ಹಿಡಿದ್ರು. ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತಕ್ಕಂಥ ಅಮೆಂಡ್ಮೆಂಟ್ ಅನ್ನ ಎತ್ತಿ ಹಿಡಿದ್ರು. ದಟ್ ಈಸ್ ಅನ್ ವ್ಯಾಲಿಡ್ ಕೇಸ್ ಅಂತ ಹೇಳಿ. ಹೌದಾ? ನೆನಪಲ್ಲಿ ಇರಬೇಕು. ಇದು ಕೂಡ EWS ಕೂಡ ಏನು ಆರ್ಟಿಕಲ್ 46ರ ಅಡಿಯಲ್ಲಿ ವ್ಯಾಲಿಡ್ ಅನಿಸ್ಕೊತೈತಿ. ಆರ್ಟಿಕಲ್ 46ರ ಅಡಿಯಲ್ಲಿ ಅದನ್ನ ಮತ್ತೆ
ಆರ್ಟಿಕಲ್ 15ಕ್ಕೆ ತಿದ್ದುಪಡಿ ತಗೊಂಬಂದು ಆರ್ಟಿಕಲ್ 15 ಸಬ್ ಕ್ಲಾಸ್ ಆರ್ ಅಂತಕ್ಕಂಥ ಮತ್ತೊಂದು ವಿಧಿಯನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಿ ಅದನ್ನ ಹಕ್ಕನ್ನಾಗಿಯೂ ಮಾಡಿದ್ರು. ಈ ಹಕ್ಕುಗಳಿಗೆ ಎಲ್ಲೆಲ್ಲಿ ತಿದ್ದುಪಡಿ ಮಾಡಿದಾರಲ್ಲ ಅಲ್ಲೆಲ್ಲ ಈ DPSPಗಳು ಕೈವಾಡ ಐತಿ, ನೆನಪಲ್ಲಿರಲಿ. ಇದು DPSP ಅಷ್ಟೇನು ಆಗಿರಲ್ಲ, ಇದು ರಾಜ್ಯಕ್ಕೆ ಡೈರೆಕ್ಷನ್ ಕೊಡೋದೈತಿ. ಯು ಶುಡ್ ಡೂ ದಿಸ್ ವರ್ಕ್ ಅಂತ. ಅಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ರಾಜ್ಯನ ರಿಸ್ಟ್ರಿಕ್ಟ್ ಮಾಡ್ತೈತಿ. ಯು ಕೆನಾಟ್ ಡೂ ದಿಸ್ ವರ್ಕ್ ಅಂತ. ಇಲ್ಲಿ ಯು ಮಸ್ಟ್ ಡೂ ದಿಸ್ ವರ್ಕ್ ಅಂತ, ಅಲ್ಲಿ ಯು ಮೆ ನಾಟ್ ಡೂ ದಿಸ್ ವರ್ಕ್ ಅಂತ. ಹೌದಾ? ಯಾವಾಗ ನೀವು ಮೆ ನಾಟ್ ಡೂ ದಿಸ್ ವರ್ಕ್ ಅಂತ ಹೇಳಿರಲ್ಲ, ಅಲ್ಲಿ ಅಮೆಂಡ್ಮೆಂಟ್ ಮಾಡಿ ಯು ಮೇ ಡೂ ದಿಸ್ ವರ್ಕ್ ಅಂತ ಮಾಡ್ತಾರ ಅವರು. ಇದು ಕಾನ್ಸ್ಟಿಟ್ಯೂಷನ್ ಅಂದ್ರೆ ಹಿಂಗೆ ಬಾರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು. ಯಾಕೆ ಹಿಂಗಾಕೈತಿ ಅಂದ್ರೆ ಸಮಾಜ ದಿನ ಬದಲಾಗ್ತಿರ್ತೈತಿ. ಸಮಾಜಕ್ಕೆ ಅನುಗುಣವಾಗಿ ಸಂವಿಧಾನವೂ ಕೂಡ ಬದಲಾಗಬೇಕಾಗ್ತೈತಿ. ಅದಕ್ಕೆ ನಾವು ಸಂವಿಧಾನವನ್ನ ಜೀವಂತ ಪುಸ್ತಕ ಅಂತೇಳಿ ಕರೀತಾರೆ. ಎಲ್ಲಾ ಪುಸ್ತಕಗಳನ್ನ ಒಂದೇ ಸಲ ಬರೆದಿಟ್ಬಿಟ್ಟಾರೆ, ಮುಗಿತು, ಯು ಕೆನಾಟ್ ಆಲ್ಟರ್ ದಮ್. ನೀವು ಅದನ್ನ ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಸಂವಿಧಾನ ಹಂಗಲ್ಲ, ಕಾಲ ಮತ್ತು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ತನ್ನನ್ನ ತಾನು ಬದಲಾವಣೆ ಮಾಡ್ಕೊಂತೈತಿ. ಥ್ರೂ ದಿ ಅಮೆಂಡ್ಮೆಂಟ್ಸ್, ತಿದ್ದುಪಡಿಗಳ ಮೂಲಕ ತನ್ನನ್ನ ತಾನು ಬದಲಾವಣೆ ಮಾಡ್ಕೊತೈತಿ. ಹಿಂಗಾಗಿ ಅದನ್ನ ದಟ್ ಈಸ್ ಅನ್ ಆರ್ಗ್ಯಾನಿಕ್ ಬುಕ್ ಅಂತ ಕರೀತಾರೆ. ಯಾವುದನ್ನ? ಕಾನ್ಸ್ಟಿಟ್ಯೂಷನ್ ಅನ್ನ ಆರ್ಗ್ಯಾನಿಕ್ ಬುಕ್ ಅಂತ ಕರೀತಾರೆ. ಇರ್ಲಿ, ಅದೊಂದು ಸಪರೇಟ್ ಥಿಂಕ್ ಆಫ್ ಆರ್ಗ್ಯುಮೆಂಟ್. ಈಗ ಇದರ ಪರ್ಪಸ್ ಅನ್ನ ನೋಡೋಣ. ಮೊದಲು ಏನಾಕಿತ್ತು ಅಂದ್ರೆ, ಹಿಂದಿನ ಕಾಲದೊಳಗೆ ನಮ್ಮ ಹಿರಿಯರು ಏನ್ ಮಾಡ್ತಿದ್ರು ಅಂತಂದ್ರೆ, ಈ ಅಸ್ಪೃಶ್ಯರು ಅಂತ ಬರ್ತಿದ್ರು. ಸ್ಪರ್ಶ ಅಂತಂದ್ರೆ ಮುಟ್ಟೋದು, ಅಸ್ಪೃಶ್ಯರು ಅಂತಂದ್ರೆ ಮುಟ್ಟಿಸ್ಕೊಳ್ಳುವಂತದ್ದು, ಅಚೂತರು ಅಂತ ಕರೀತಾರೆ. ಅಚೂತರು ಅಂತಂದ್ರೆ ಅಪರ್ ಕಾಸ್ಟ್ ಅದವರು, ಅಸ್ಪೃಶ್ಯರು ಅಂತಂದ್ರೆ ಲೋವರ್ ಕಾಸ್ಟ್ ಅದವರು. ನಾ ಕಾಸ್ಟ್ ಬಗ್ಗೆ ಡಿಸ್ಕ್ರಿಮಿನೇಷನ್ ಮಾಡಕತ್ತಿಲ್ಲ. ಆಸ್ ಇಟ್ ನಾವು ನಿಮಗೆ ತಿಳಿಲಿ ಅಂತೇಳಿ ಏನ್ ಹೇಳಕತ್ತೀವಿ ಅಂತಂದ್ರೆ, ಈ ವಿಧಿಯನ್ನು ನಿಮಗೆ ತಿಳಿಸುವ ಸಲುವಾಗಿ ಆ ಪದಗಳನ್ನ ಬಳಕೆ ಮಾಡಕತ್ತೀವಿ. ಹೊರತಾಗಿ ನನಗೆ ಅದ್ರ ಮೇಲೆ ಯಾವುದೇ ಇಂಟ್ರೆಸ್ಟ್ ಇಲ್ಲ, ನಾವು ಸಂಬಂಧಪಟ್ಟವರು ಅಲ್ಲ. ದಟ್ ಇಸ್ ಅನ್ ಸೆಕೆಂಡ್ ಥಿಂಗ್. ಅದಿರ್ಲಿ, ಏನ್ ಮಾಡಕತ್ತಿತ್ತು ಅಂದ್ರೆ, ವೀಕರ್ ಸೆಕ್ಷನ್ ಗಳನ್ನ ದಮನಿತ ವರ್ಗಗಳು ಅಂತ ಕರೀತಾರೆ. ದಮನಿತ ವರ್ಗಗಳನ್ನ ಮುಟ್ಟಿಸ್ಕೊತಿರ್ಲಿಲ್ಲ, ಊರಾಗ ಬರಾಕ್ ಬಿಡ್ತಿರ್ಲಿಲ್ಲ. ಹಿಂಗೇನ್ ಸಪರೇಟ್ ಥಿಂಗ್ ಇತ್ತ. ಅದು ಯಾವ್ದರ ಸಲುವಾಗಿ ಅನ್ನೋದು ಹಿಂದಿಗಡೆ ಹೇಳೋದು. ಅದು ದಟ್ ಇಸ್ ಅನ್ ಸೋಷಿಯಲ್ ಸಬ್ಜೆಕ್ಟ್. ಯಾವ್ದ್ರ ಸಲುವಾಗಿ, ಯಾಕೆ, ಏನ ಅಂತೇಳಿ ಅದು ದಟ್ ಇಸ್ ಅನ್ ಡಿಫರೆಂಟ್ ಥಿಂಗ್. ಅದನ್ನ ನೋಡೋಣ ಹಿಂದಿಗಡೆ. ಇಲ್ಲ ಹೇಳಂದ್ರೆ 2 ನಿಮಿಷ ಹೇಳ್ತೀವಿ. ಏನಾದಕ್ಕಿತ್ತು ಅಂತಂದ್ರೆ, ಈ ದನಗಳದ್ದು ಸತ್ತು ಅಂತಂದ್ರೆ ಅವನ್ನ ಕ್ಯಾರ್ಕಸ್ ಅವುಗಳ ಬಾಡಿಯನ್ನು ಏನ್ ಮಾಡ್ತಿದ್ರು ಅಂತಂದ್ರೆ ಊರ್ ಹೊರಗೆ ಹಾಕ್ತಿದ್ರು. ಊರ್ ಹೊರಗೆ ಹಾಕಿದಾಗ ಅದನ್ನ ತಗೊಂಡೋಗಿ ಅದ್ರ ಚರ್ಮ ಎಲ್ಲ ತೆಗೆದು ಸ್ವಚ್ಛ ಮಾಡೋ ಕೆಲಸ ಯಾರು ಮಾಡ್ತಿದ್ರು ಅಂತಂದ್ರೆ ಡಿಪ್ರೆಸ್ಡ್ ಕ್ಲಾಸ್ ಅವರು ಮಾಡ್ತಿದ್ರು, ದಮನಿತ ವರ್ಗಗಳು, ಅಸ್ಪೃಶ್ಯರು ಮಾಡ್ತಿದ್ರು. ಅಲ್ಲಿ ಏನಾಕಿತ್ತು ಅಂತಂದ್ರೆ ಆ ದನಗಳ ಕೊಳತು ರೋಗಗಳು ಹರಡುವ ಚಾನ್ಸಸ್ ಜಾಸ್ತಿ ಇತ್ತು. ಅದಕ್ಕೆ ಅವ್ರನ್ನ ಊರು ಹೊರಗೆ ಇಟ್ಟಿದ್ರು ಅಂತೇಳಿ ಒಂದ್ ಕಡೆ ಬರೀತಾರೆ. ಹೌದಾ? ಅದಾದ ನಂತರ ಕಾಲ ಬದಲಾವಣೆ ಆಕೈತಿ. ಮೆಡಿಕೇಶನ್ಗಳು ಎಲ್ಲಾನು ಬರ್ತವೆ. ಎಲ್ಲರೂ ಆ ಕೆಲಸಗಳನ್ನ ಬಿಟ್ಟು ಉನ್ನತ ವರ್ಗ ಹುದ್ದೆಗಳನ್ನು ಕೂಡ ಹೊಂದುತ್ತಾರೆ. ಅದಾದ ನಂತರ ಅದು ಮುಗಿದು ಹೋಗ್ಬೇಕಾಗಿತ್ತು. ಆದ್ರೆ ಅದೇ ಕಂಟಿನ್ಯೂಯೇಷನ್ ಆಕೈತಿ. ಜಾತಿ ಅದೇ ಕಂಟಿನ್ಯೂಯೇಷನ್ ಆಕೈತಿ, ಪದ್ಧತಿ ಅದೇ ಕಂಟಿನ್ಯೂಯೇಷನ್ ಆಕೈತಿ. ಯಾಕೆ ಅವ್ರನ್ನ ಊರ್ ಹೊರಗೆ ಇಟ್ಟಿದ್ರು ಅನ್ನೋದನ್ನ ಮರಿತಾರೆ. ಊರ್ ಹೊರಗಿದ್ದ ಊರ್ ಹೊರಗನೆ ಇರಬೇಕು, ಊರ್ ಹೊರಗಿದ್ದ ಊರ್ ಒಳಗನೆ ಇರಬೇಕು. ಯಾಕೆ? ಎದ್ರ ಸಲುವಾಗಿ? ಉದ್ದೇಶ ಏನಾಗಿತ್ತು? ಅವರು ಏನು ಈ ದನಗಳು ಸತ್ತಾಗ ಇದನ್ನ ಮಾಡಿದಾಗ ಅದು ಅದನ್ನೆಲ್ಲ ಸುಲಿದು ಇದನ್ನ ಮಾಡ್ತಿದ್ರು. ಹಿಂಗಾಗಿ ರೋಗ ಹರಡುವ ಚಾನ್ಸಸ್ ಇತ್ತು ಅಂತೇಳಿ ಅವ್ರನ್ನ ಊರ್ ಹೊರಗಿಟ್ಟಿದ್ರು. ದಟ್ ಇಸ್ ಅನ್ ಪರ್ಪಸ್. ಈಗ ಕಾಲ ಬದಲಾವಣೆ ಆಯ್ತು, ಎಲ್ಲಾನು ಮುಗೀತು. ಈಗ ಯಾರು ಕೈಲಿ ಯಾರು ದನನ ಕಟ್ ಮಾಡೋದಿಲ್ಲ, ಏನೂ ಇಲ್ಲ. ದಟ್ ಇಸ್ ಅನ್ ಮಷಿನರಿ ವರ್ಕ್ಸ್. ದಟ್ ಇಸ್ ಅನ್ ಸಪರೇಟ್ ಥಿಂಗ್. ಅವೆಲ್ಲ ಮಷಿನ್ಗಳು ಬಂದವೆ, ಫುಲ್ ಪ್ಯೂರಿಫಿಕೇಶನ್ ಮಾಡಕ್ಕೆ ಔಷಧಗಳದಾವೆ, ಎಲ್ಲ ಅದಾವೆ, ಎಲ್ಲಾನು ಯೂಸ್ ಮಾಡ್ತಿರ್ತಾರೆ. ಈಗ ಯಾಕೆ ಅವ್ರು ಊರಾಗಿರ್ಬೇಕು? ಈಗ ಯಾಕೆ ಅವ್ರು ಮುಟ್ಟಿಸ್ಕೋಬಾರ್ದು? ಅಲ್ಲ, ನಿಮ್ಮ ಆರ್ಗ್ಯುಮೆಂಟ್ ಏನಾರ ಇರ್ಲಿ, ಆ ಪದ್ಧತಿ ಹಂಗಿತ್ತು. ಬದಲಾವಣೆ ಜಗದ ನಿಯಮ, ಬದಲಾಗಬೇಕು ಜನ. ಅದಕ್ಕೆ ಅಂಟ್ಕೊಂಡು ಕೂತ್ರೆ ಆಗೋದಿಲ್ಲ. ಹೋಗ್ಲಿ, ಇರ್ಲಿ. ಇದ್ರ ಪರ್ಪಸ್ ಏನಂತೇಳಿ ನೋಡೋಣ. ಯಾವ್ದ್ರ ಪರ್ಪಸ್? ಆರ್ಟಿಕಲ್ 46ರ ಪರ್ಪಸ್ ಯಾವ್ದ್ರ ಸಲುವಾಗಿ? ಇದು ಪ್ರಮುಖವಾಗಿ ಯಾವ್ದ್ರ ಮೇಲೆ ಗಮನ ಹರಿಸ್ತೈತಿ ಅಂತೇಳಿ. ಇದು ಒಂದೇದು ಯಾವ್ದ್ರ ಮೇಲೆ ಗಮನ ಹರಿಸ್ತೈತಿ ಅಂತಂದ್ರೆ, SC, ST ಮತ್ತು EWS ಎಕನಾಮಿಕ್ ವೀಕರ್ ಸೆಕ್ಷನ್ಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಗಮನ ಹರಿಸ್ತೈತಿ. ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಕಡೆಗೆ ಗಮನ ಹರಿಸ್ತೈತಿ. ಯಾವುದು? ಆರ್ಟಿಕಲ್ 46 ಒಂದನೇದು. ಯಾಕಂತಂದ್ರೆ, ಸ್ಟೇಟ್ ಶಾಲ್ ಪ್ರಮೋಟ್ ವಿತ್ ಸ್ಪೆಷಲ್ ಕೇರ್ ಅಂತ ಬರೋದು. ಮುಂದೆ ಏನ್ ಬರೀತಾರೆ? ಎಜುಕೇಶನಲ್ ಅಂಡ್ ಎಕನಾಮಿಕ್ ಇಂಟ್ರೆಸ್ಟ್ ಅಂತ ಬರೀತಾರೆ. ದೇರ್ ಇಸ್ ನೋ ವರ್ಡ್ ಇನ್ ಪೊಲಿಟಿಕಲ್ ಇಂಟ್ರೆಸ್ಟ್. ನೆನಪಲ್ಲಿರಬೇಕು. ದ ಪೊಲಿಟಿಕಲ್ ಇಂಟ್ರೆಸ್ಟ್ ಇಸ್ ಆಲ್ರೆಡಿ ಎನ್ಫೋರ್ಸ್ಡ್ ಥ್ರೂ ದಿ ರಿಸರ್ವೇಶನ್ ಫಾರ್ SC and ST ಇನ್ ವಿಧಾನಸಭಾ ಅಂಡ್ ಪಾರ್ಲಿಮೆಂಟ್ 6. ಏನು ಪಾರ್ಲಿಮೆಂಟ್ ಮತ್ತು ವಿಧಾನಸಭೆಗಳಲ್ಲಿ ಅವರಿಗೆ ರಿಸರ್ವೇಶನ್ ಅನ್ನ, ಸೀಟ್ಗಳಲ್ಲಿ ರಿಸರ್ವೇಶನ್ ಅನ್ನ ಕೊಡೋದರ ಮೂಲಕ ಪೊಲಿಟಿಕಲ್ ಇಂಟ್ರೆಸ್ಟ್ ಅನ್ನ ಈಗಾಗಲೇ ಜಾರಿ ಮಾಡಲಾಗಿದೆ. ಆದರೆ ಎಜುಕೇಶನಲ್ ಮತ್ತು ಎಕನಾಮಿಕ್ ಇಂಟ್ರೆಸ್ಟ್ ಅನ್ನ ಜಾರಿ ಮಾಡಲಾಗಿರುವುದಿಲ್ಲ. ಅದಕ್ಕಾಗಿ ಆರ್ಟಿಕಲ್ 46ರಲ್ಲಿ ಬರೀತಾರೆ, SC, ST ಮತ್ತು EWS ಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳನ್ನು ಸುಧಾರಿಸೋದು ಸರ್ಕಾರದ ಆದ್ಯ ಕರ್ತವ್ಯ ಅಂತೇಳಿ. ಹೌದಾ? ಇದ್ರ ಒಂದನೇದು ಪರ್ಪಸ್. ಪರ್ಟಿಕ್ಯುಲರ್ ಆಗಿ ಯಾರ ಬಗ್ಗೆ ಗಮನ ಹರಿಸ್ತೈತಿ ಅಂತಂದ್ರೆ, SC, ST ಮತ್ತು EWS ಎಕನಾಮಿಕ್ ವೀಕರ್ ಸೆಕ್ಷನ್ಗಳ ಬಗ್ಗೆ ಈ ಕಾಯ್ದೆ ಗಮನ ಹರಿಸ್ತೈತಿ. ಅಪ್ಪರ್ ಕಾಸ್ಟ್ ಅದವ್ರ ಬಗ್ಗೆ ಅಲ್ಲ.
ಎಕನಾಮಿಕಲಿ ಯಾರು ಸ್ಟ್ರಾಂಗ್ ಅದಾರೋ ಅವ್ರ ಬಗ್ಗೆ ಅಲ್ಲ. ಹೌದಾ? SC ST ಮತ್ತು EWS ಗಳ ಬಗ್ಗೆ ಗಮನ ಹರಿಸ್ತೈತಿ. ಇನ್ನ ಮೂರನೇದು ನೋಡೋದಾದ್ರೆ ಇದು ಪ್ರೊಟೆಕ್ಟ್ ಮಾಡ್ತೈತಿ ಯಾರನ್ನ, SC ST ಮತ್ತು ಎಕನಾಮಿಕ್ ವೀಕರ್ ಸೆಕ್ಷನ್ ಗಳಲ್ಲಿ ಇರ್ತಕ್ಕಂಥ ಜನರನ್ನ ಪ್ರೊಟೆಕ್ಟ್ ಮಾಡ್ತೈತಿ. ಯಾವುದರಿಂದ? ಸೋಷಿಯಲ್ ಇನ್ಜಸ್ಟಿಸ್ ಅಂಡ್ ಆಲ್ ಫಾರ್ಮ್ಸ್ ಆಫ್ ಎಕ್ಸ್ಪ್ಲಾಯಿಟೇಷನ್ಸ್. ಇದರಿಂದ ಶೋಷಣೆ ಮತ್ತು ಸಾಮಾಜಿಕ ಅನ್ಯಾಯಗಳಿಂದ ಈ ಮೂರು ಜನರನ್ನ ರಕ್ಷಣೆ ಮಾಡುವುದರ ಬಗ್ಗೆ ಗಮನ ಹರಿಸ್ತೈತಿ. ಅಂದ್ರೆ ಯಾರು ಸೋಷಿಯಲ್ ಇನ್ಜಸ್ಟಿಸ್ ಒಳಗಾಗಿರ್ತಾರೋ, ಯಾರು ಶೋಷಣೆಗೆ ಒಳಗಾಗಿರ್ತಾರೋ ಅವರ ಪರವಾಗಿ ಕಾನೂನುಗಳನ್ನ ತರಲು ರಾಜ್ಯಕ್ಕೆ ನಿರ್ದೇಶನವನ್ನ ನೀಡತೈತಿ. ಯಾವುದು? ಆರ್ಟಿಕಲ್ 46. ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಹೌದಾ? ಇವು ಮೂರು ಉದ್ದೇಶಗಳು ಈ ಆರ್ಟಿಕಲ್ 46. ಇದನ್ನ ಈ ಮೂರು ಉದ್ದೇಶಗಳನ್ನು ಈಡೇರಿಸುವ ಸಲುವಾಗಿ ಕೆಲವೊಂದಿಷ್ಟು ಟರ್ಮ್ಸ್ ಗಳನ್ನ ಆರ್ಟಿಕಲ್ 15 ಮತ್ತು 16ಕ್ಕೆ ಸೇರ್ಪಡೆ ಮಾಡುವುದರ ಮೂಲಕ ಅವುಗಳನ್ನ ಮೂಲಭೂತ ಹಕ್ಕನ್ನಾಗಿನೇ ಮಾಡಿಬಿಟ್ರು. ಹೌದಾ? ಪ್ರತಿ ಸಲ ಕಾನೂನು ತಗೊಂಡ್ಬರೋದು, ಅದು ಹೋಗೋದು, ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ತೈತೆ ಅಂತ ಹೇಳೋದು, ಅವ್ರು ಸ್ಟ್ರೈಕ್ಔಟ್ ಮಾಡೋದು, ಸುಪ್ರೀಂ ಕೋರ್ಟ್ ದವರು ಇದೆಲ್ಲ ಬೇಡ ಅಂತೇಳಿ ಏನ್ ಮಾಡಿದ್ರು ಅಂತಂದ್ರೆ ಅದನ್ನ ಮೂಲಭೂತ ಹಕ್ಕುಗಳೊಳಗೆ ಬರೆದ್ಬಿಟ್ರು. ಮೂಲಭೂತ ಹಕ್ಕುಗಳನ್ನ ರಾಜ್ಯ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಮೂಲಭೂತ ಹಕ್ಕುಗಳನ್ನ ಕೋರ್ಟ್ ನ ಮೂಲಕ ನಾವು ಪಡ್ಕೋಬಹುದು. ಬೈ ದಿ ಕೋರ್ಟ್ ಆಫ್ ಲಾ ವಿ ಕ್ಯಾನ್ ಗೆಟ್ ಅ ಜಸ್ಟಿಸ್ ಆರ್ ವಿ ಕ್ಯಾನ್ ಗೆಟ್ ಅ ರೈಟ್ಸ್ ಅಂಡರ್ ದಿ ಲಿಸ್ಟೆಡ್ ಅಂಡರ್ ದಿ ಪಾರ್ಟ್ 3 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾಗ 3 ಭಾರತದ ಸಂವಿಧಾನದ ಭಾಗ 3ರಲ್ಲಿ ನಾವು ಅದನ್ನು ಲಿಸ್ಟ್ ಮಾಡೋದರ ಮೂಲಕ, ಸೇರಿಸೋದರ ಮೂಲಕ ನಮಗೆ ಬೇಕಾಗಿರ್ತಕ್ಕಂಥ ಹಕ್ಕುಗಳನ್ನ ಕೋರ್ಟ್ನ ಕಾನೂನುಗಳ ಮೂಲಕ ಪಡ್ಕೊಳ್ಬಹುದು. ಆದ್ರೆ DPSPಗಳನ್ನ ಕಾನೂನಿನ ಮೂಲಕ, ಕೋರ್ಟ್ನ ಮೂಲಕ ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ದೇ ಆರ್ ನಾಟ್ ಎನ್ಫೋರ್ಸಿಬಲ್ ಬೈ ದಿ ಕೋರ್ಟ್ ಆಫ್ ಲಾ. ಹೌದಾ? ಯೂತ್ನ ಕೋರ್ಟ್ನ ಮೂಲಕ ಎನ್ಫೋರ್ಸ್ ಮಾಡಕ್ ಬರಂಗಿಲ್ಲ, ಜಾರಿ ಮಾಡಕ್ ಬರಂಗಿಲ್ಲ. ಆದ್ರೆ ಹಕ್ಕುಗಳನ್ನ ಜಾರಿ ಮಾಡ್ಕೋಬಹುದು. ಅದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ಯಾವಾಗ ಕಾನೂನುಗಳನ್ನ ತಗೊಂಡ್ಬಂದಾಗ ಅವು ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತವೆ ಅನ್ನೋದರ ಆಧಾರದ ಮೇಲೆ ಯಾವಾಗ ಸುಪ್ರೀಂ ಕೋರ್ಟ್ ಅವುಗಳನ್ನ ಸ್ಟ್ರೈಕ್ಔಟ್ ಮಾಡಿತ್ತು, ಆವಾಗ ಏನ್ ಮಾಡಿದ್ರು ಅಂತಂದ್ರೆ ಅವುಗಳನ್ನ ಮೂಲಭೂತ ಹಕ್ಕುಗಳ ಲಿಸ್ಟಿಗೆ ಸೇರಿಸ್ಕೊತ ಬಂದ್ಬಿಟ್ರು. ಆವಾಗ ನೀವೇನು ಮಾಡಕ್ ಬರೋದಿಲ್ಲ. ಹೌದಾ? ಈ ಚಂಪಕಂ ದೊರೆರಾಜನ್ ಕೇಸ್ ಅಂತೇಳಿ ಫಸ್ಟ್ನೇದಕ್ಕೆ ಹೇಳಿದ್ವಿ. ಇದು ಫಸ್ಟ್ನೇದು ಸಂವಿಧಾನ ತಿದ್ದುಪಡಿಗೆ ಅಡಿಪಾಯ ಹಾಕಿಬಿಡ್ತೈತಿ. ಚಂಪಕಂ ದೊರೆರಾಜನ್ ಕೇಸ್ ನಲ್ಲಿ ಏನ್ ಮಾಡಿದ್ರು ಅಂದ್ರೆ SC ST ರಿಸರ್ವೇಶನ್ ಕೊಟ್ಟಿದ್ರು. ಎಲ್ಲಿ? ಮದ್ರಾಸ್ನಲ್ಲಿ. ಅವಾಗ ಅವ್ರು ಏನ್ ಮಾಡಿದ್ರು, ಚಂಪಕಂ ದೊರೆ ಅನ್ನೋರು ಸುಪ್ರೀಂ ಕೋರ್ಟಿಗೆ ಬಂದ್ರು. ಇಲ್ಲ, ರೈಟ್ಸ್ ಆರ್ ವೈಲೇಷನ್ ಅಂಡರ್ ದಿ ಅಂಡರ್ ದಿ ಪಾರ್ಟ್ ಆಫ್ 3 ವೈಲೇಷನ್ ಆಫ್ ದಿ ಆರ್ಟಿಕಲ್ 14, 15 and 16 ಅಂತೇಳಿ ಬಂದ್ರು ಅವರು. ರಿಸರ್ವೇಶನ್ ಕೊಡೋದ್ರ ಮೂಲಕ ಸಮಾನತೆ ಹಕ್ಕು ಉಲ್ಲಂಘನೆ ಆಕೈತಿ, ಆರ್ಟಿಕಲ್ 15 ಹಕ್ಕು ಉಲ್ಲಂಘನೆ ಆಕೈತಿ, ಆರ್ಟಿಕಲ್ 16 ಹಕ್ಕು ಉಲ್ಲಂಘನೆ ಆಕೈತಿ ಅಂತೇಳಿ. ಅವಾಗ ಸುಪ್ರೀಂ ಕೋರ್ಟ್ ಹೌದು ನೀವು ಹಂಗೆ ಮಾಡಕ್ ಬರೋದಿಲ್ಲ ಅಂತೇಳಿ ಮದ್ರಾಸ್ ಸರ್ಕಾರ ತಂದಿರತಕ್ಕಂಥ ಕಾನೂನನ್ನ ರದ್ದು ಮಾಡಿದ್ರು. ಆವಾಗ ಸೆಂಟ್ರಲ್ ಗೌರ್ಮೆಂಟ್ ಅವರು ತಲೆ ಓಡಿಸಿದ್ರು, ಆರ್ಟಿಕಲ್ 15 ಸಬ್ ಕ್ಲಾಸ್ 4 ಬರೆದು ಬಿಟ್ಟರು. ಅದ್ರಾಗೆ ಯಾರು ಮಾಡಿದ್ರು? ಮೂಲಭೂತ ಹಕ್ಕನ್ನಾಗೇನೆ ಬರೆದ್ರು. ಇದನ್ನ ಮೂಲಭೂತ ಹಕ್ಕನ್ನಾಗಿ ಬರೆಯೋದ್ರ ಮೂಲಕ ಚಂಪಕಂ ದೊರೆರಾಜನ್ ಕೇಸ್ ನಲ್ಲಿ ಇರ್ತಕ್ಕಂಥ ಜಜ್ಮೆಂಟ್ ಅನ್ನ ನಲ್ಲಿಫೈ ಮಾಡಿದ್ರು. ಆಕ್ಷನ್ ವಿಲ್ ಗೆಟ್ ರಿಯಾಕ್ಷನ್. ಸಾಮಾಜಿಕ ಸುಧಾರಣೆಗಳನ್ನ ತರುವ ಸಲುವಾಗಿ ಕೆಲವೊಂದಿಷ್ಟು ಕಾನೂನುಗಳನ್ನ ಮಾಡುವುದು ಸರ್ಕಾರಕ್ಕೆ ಅನಿವಾರ್ಯ. ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತವೆ ಎಂಬ ಆಧಾರದ ಮೇಲೆ ಆ ಕಾನೂನುಗಳು ರದ್ದಾದ್ರೆ ತಂದಿರತಕ್ಕಂಥ ಕಾನೂನಿನ ವಿಷಯಗಳನ್ನೇ ಮೂಲಭೂತ ಹಕ್ಕುಗಳಲ್ಲಿ ಸೇರಿಸಿಬಿಡ್ತಾರೆ. ಆವಾಗ ಎಲ್ಲ ರಾಜ್ಯ ಸರ್ಕಾರಗಳು ಆ ಹಕ್ಕುಗಳನ್ನ ಕೊಡಲು ಅನ್ನೋ ಪದಾನೇ ಇಲ್ಲ, ಕೊಟ್ಟೇ ಕೊಡಬೇಕು. ದ ರೈಟ್ ಆಫ್ ದಿ ಎವ್ರಿ ಸಿಟಿಜನ್ ಟು ಗೆಟ್ ದ ರೈಟ್ ಲಿಸ್ಟೆಡ್ ಅಂಡರ್ ಪಾರ್ಟ್ 3 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಪ್ರತಿಯೊಬ್ಬ ವ್ಯಕ್ತಿ ನಾಗರಿಕನ ಹಕ್ಕಾಗಿರ್ತೈತಿ. ಈ ಯಾವ ಹಕ್ಕನ್ನ ಪಡೆದುಕೊಳ್ಳಲು ಅಂತಂದ್ರೆ ಮೂಲಭೂತ ಹಕ್ಕುಗಳಲ್ಲಿ ಬರೆದಿರ್ತಕ್ಕಂಥ ಹಕ್ಕುಗಳನ್ನ ಪಡೆದುಕೊಳ್ಳಲು. ಹೌದಾ? ಬರೀ ಸಬ್ಜೆಕ್ಟ್ ಇಂಟ್ರೆಸ್ಟಿಂಗ್ ಇರ್ತೈತಿ. ಇವ್ರನ್ನ ಹಿಡಿಯೋದು, ಅವ್ರನ್ನ ಹಿಡಿಯೋದು ಚಂದ ಇರ್ತೈತಿ. ನಾವು ನೋಡ್ಬೇಕಷ್ಟ, ನೋಡ್ಬೇಕು, ಫೀಲ್ ಮಾಡ್ಬೇಕು, ಸುಮ್ಮನೆ ಬಿಡಬೇಕು. ನಡೀತಿರ್ತಾವ ಹಂಗೆ, ನಾ ಹೆಚ್ಚು, ನೀ ಹೆಚ್ಚು, ಅವ್ರ ಹೆಚ್ಚು, ಇವ್ರ ಹೆಚ್ಚು ಇರ್ತವೆ. ಇರ್ಲಿ, ಇದಿಷ್ಟು ಆರ್ಟಿಕಲ್ 46 ಬಗ್ಗೆ. ಆರ್ಟಿಕಲ್ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಕ್ಕಂಥ ಮಾಹಿತಿ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ಸ್ ಮತ್ತು ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 47 ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.